ಅಮೃತಗೌಡ ಅವರ ಮೇಲೆ ಬೆದರಿಕೆ ಒಡ್ಡಿ ಅವರನ್ನು ಏನು ಕಚೇರಿಯನ್ನು ಸುಟ್ಟಾಕ್ತೀನಿ ಅಂತ ಹೇಳಿದ ರಾಜೀವ್ ಗೌಡ ಅವನಿಗೆ ಧಿಕ್ಕಾರ ಅಂದರೆ ಧಿಕ್ಕಾರ, ಧಿಕ್ಕಾರ ಕೂಗಿ ಧಿಕ್ಕಾರ. ರಾಜೀವ್ ಗೌಡಗೆ ಹೆಣ್ಣು ಮಕ್ಕಳನ್ನ ಅವಾಸಿ ಶಬ್ದಗಳನ್ನು ನಿಲ್ಲಿಸಿದ ರಾಜೀವ್ ಗೌಡನಿಗೆ ಕಿಡಿಗೇಡಿಗೆ ಗಡೀಪಾರ್ ಮಾಡಿ ಬಂಧಿಸಬೇಕು. ಎಲ್ರಿಗೂ ನಮಸ್ಕಾರ. ಈ ಜಿಲ್ಲೆಯಲ್ಲಿ ಇದುವರೆಗೂ ಕಂಡಂತ ಯಾವತ್ತೂ ಕಂಡರಿದಂತ ಒಂದು ಘಟನೆ ಇಲ್ಲಿ ಪಕ್ಕದ ತಾಲೂಕಿನಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಒಬ್ಬ ಕಿಡಿಗೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಿಸ್ಟರ್ ರಾಜೀವ್ ಗೌಡ, ನೀನು ಸುಟ್ಟಾಕ್ತಿ ಅಂತ ಹೇಳ್ತಿದೆಯಲ್ಲ, ನಿನಗೆ ತಾಕತ್ತಿದ್ರೆ ಸುಟ್ಟಾಕೋ. ಬರಲಿ. ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದಾಗ ಸ್ವಲ್ಪ ನಾಲ್ಗೆ ಹತೋಟಿಯಲ್ಲಿ ಇಟ್ಕೊಂಡು ಮಾತಾಡೋ. ಸುಟ್ಟಾಕ್ಲಿಕ್ಕೆ ನಿಮ್ಮ ಮನೆ ಆಳಲ್ಲ, ಕೆಲಸದವರಲ್ಲ, ಸರ್ಕಾರಿ ನೌಕರರು. ನೆನ್ಪಿಟ್ಕೋ, ನಮಗೂ ಸಹ ಎಲ್ಲ ರೀತಿ ಇದೆ. ಒಬ್ಬ ಹೆಣ್ಮಗಳನ್ನ ಮಾತಾಡಬೇಕಾದ್ರೆ ಮೊದಲು ತಲೆಯಲ್ಲಿ ಜ್ಞಾನ ಇರಬೇಕು, ನಾಲ್ಗೆ ಬಿಗಿ ಇಡಬೇಕು. ನೀನು ಜೇನುಗೂಡು ಕೈ ಹಾಕಿದೀಯಾ, ಪೌರ ಕಾರ್ಮಿಕರಿಂದ ಹಿಡಿದು ಸಿಡ್ದು ಹೇಳಿದ್ರೆ ಏನಾಗುತ್ತೆ ಅಂತ ನಿನಗೆ ಇದನ್ನು ಅರಿವು ಮೂಡಿಸ್ತೀವಿ. ಇದು ಶಾಂಪಲ್ ಅಷ್ಟೇ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈ ಕೂಡಲೇ ನೀವು ಬಂದು ಕ್ಷಮೆ ಯಾಚಿಸಬೇಕು ಬಹಿರಂಗವಾಗಿ. ಅದೇ ರೀತಿ ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಆ ಕಿಡಿಗೇಡಿ ರಾಜೀವ್ ಗೌಡನ್ನ ಬಂಧಿಸಬೇಕು. ಪ್ರಾಣ ಬೆದರಿಕೆ ಹಾಕಿರೋಂಥ ಅಮೃತ ಗೌಡ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಕೂಡಲೇ ಸರ್ಕಾರ ಅವ್ರ ಬೆನ್ನಿಗೆ ನಿಂತ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಜಿಲ್ಲಾ ಉಸ್ತುವಾರಿ ಸಚಿವರಲ್ಲೂ ಸಹ ನಾನು ಗೌರವವಾಗಿ ಮನವಿ ಮಾಡ್ತೇನೆ. ನೋಡಿ ಸರ್, ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಸರಿಯಿಲ್ಲ. ದಯವಿಟ್ಟು ಅವರನ್ನು ಸರ್ಕಾರ ನಮ್ಮ ಅಧಿಕಾರಿಗಳ ಒಂದು ಸಪೋರ್ಟ್ಗೆ ಬರಬೇಕು. ಅದೇ ರೀತಿಯಾಗಿ ಒಬ್ಬ ದಲಿತ ಹೆಲ್ತ್ ಇನ್ಸ್ಪೆಕ್ಟರ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಸೂಳೆ ಮಗ ಅಂತೆಲ್ಲ ಮಾತಾಡಿರುವಂಥ ರಾಜೀವ್ ಗೌಡನ್ನ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು, FIR ಮಾಡಿಸ್ಬೇಕು, ಗಡೀಪಾರು ಮಾಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೇವೆ. ಇದನ್ನು ಮಾಡಲೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡೋದನ್ನು ನಿಲ್ಲಿಸ್ತೀವಿ, ಸ್ಥಗಿತಗೊಳಿಸ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಮಿಸ್ಟರ್ ರಾಜೀವ್ ಗೌಡ, ನಿನಗೆ ತಾಕತ್ತಿದ್ರೆ ಸುಟ್ಟಾಕೋ ಹೆಣ್ಮಗಳನ್ನ, ನಾವು ನೋಡ್ತೇವೆ. ಉದ್ಯೋಗ ಬಿಡೋಕ್ಕೂ ಸರಿ ಇದ್ದೀವಿ. ಗೌಡನಿಗೆ, ಅಹಂಕಾರಕ್ಕೆ, ಅಟ್ಟಹಾಸಕ್ಕೆ ಹಲೋ ಭಾರತ್ ಮಾತಾ ಕಿ ಜೈ. ಕರ್ನಾಟಕ ಪೌರ ನೌಕರ ಸಂಘಕ್ಕೆ ಈ ಮೂಲಕ ಮಾನ್ಯ ತಹಸೀಲ್ದಾರ್ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಕಳಿಸ್ಕೊಡ್ತಾ ಇದೀವಿ. ಏನು ನಿನ್ನೆ ಪಕ್ಕದ ತಾಲೂಕಿನಲ್ಲಾದಂಥ ಆತ್ಮೀಯ ಸಹೋದರಿ ಅಮೃತ ಗೌಡ ಅವರಿಗೆ ಅಲ್ಲಿನ ಒಬ್ಬ ಲಪಂಗ, ನಾಲಾಯಕ, ಒಬ್ಬ ಕಿಡಿಗೇಡಿ ಏನು ರಾಜೀವ್ ಗೌಡ ಅಂತ ಹೇಳಿದಾನೋ ಅವನು ನೇರವಾಗಿ ನಿನ್ನನ್ನು ಸುಟ್ಟಾಕ್ತೇನೆ, ಕೊಲೆ ಬೆದರಿಕೆ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ. ಅವ್ರಿಗೆ ಹೇಳ್ತಾ ಇದೀವಿ, ಇದು ನಿಮ್ಮ ಆಳುಗಳೆಲ್ಲ ಯಾರು ಇಲ್ಲಿ. ಆದ್ರಿಂದ ನಾವು ಹೇಳ್ತಾ ಇದೀವಿ, ಇದನ್ನ ಖಂಡಿಸ್ತಾ ಇದೀವಿ. ತಹಸೀಲ್ದಾರ್ ಮುಖಾಂತರ ಯಾವುದೇ ಸರ್ಕಾರಿ ನೌಕರರಿಗೆ, ಪೌರ ಕಾರ್ಮಿಕರಿಂದ ಕಮಿಷನರ್ ಆಗಲಿ ಜಿಲ್ಲೆಯಲ್ಲಿ ಏನಾದ್ರು ಆದ್ರೆ ಅವನೇ ನೇರವಾಗಿ ಹೊಣೆ ಆಗ್ತಾನೆ ಅಂತ ಹೇಳ್ತಾ, ಈ ಕೂಡಲೇ ಅವನನ್ನ ಬಂಧಿಸಬೇಕು. ಈ ಜಿಲ್ಲೆಯಿಂದ ಅವನನ್ನು ಗಡೀಪಾರು ಮಾಡಬೇಕು. ಜೊತೆಗೆ ಯಾವುದೇ ರೀತಿ ನೌಕರರ ಮೇಲೆ ಏನೋ ಈ ಥರ ಘಟನೆಗಳಾಗದಂಗೆ ನೋಡಬೇಕು ಅಂತ ನಾನು ಮಾನ್ಯ ತಹಸೀಲ್ದಾರ್ ಮನವಿ ಮಾಡ್ತಾ, ಇದೇ ರೀತಿ ಏನಾದರೂ ಮುಂದುವರೆದ್ರೆ ಜಿಲ್ಲೆಯಾದ್ಯಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಿಲ್ಲಿಸ್ತೇವೆ ಅಂತ ಹೇಳ್ತಾ, ಇದೇ ರೀತಿ ಸರ್ಕಾರಕ್ಕೂ ನಾನು ಮನವಿ ಮಾಡ್ತಾ ಇದ್ದೇನೆ. ಕೂಡಲೇ ಮಹಿಳಾ ಆಯೋಗ ಆ ಹೆಣ್ಮಕ್ಳ ರಕ್ಷಣೆ ಕೊಡಬೇಕು, ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕು. ಒಬ್ಬ ದಲಿತ ಹೆಲ್ತ್ ಇನ್ಸ್ಪೆಕ್ಟರ್ನ ಅವಾಚ್ಯ ಶಬ್ದ ನಿಂದನೆ ಮಾಡಿರೋದಕ್ಕೆ ಅವ್ರ ಮೇಲೂ ಸಹ ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಬೇಕಂತ ನಾನು ಮನವಿ ಮಾಡ್ತಾ ಮೊನ್ನೆ ತಹಸೀಲ್ದಾರ್ ಅವರಿಗೆ ಇದ್ರ ಮುಖಾಂತರ ಕಳಿಸ್ಕೊಡ್ತೇನೆ. ಯಾವುದೇ ರೀತಿ ಅವರೊಬ್ಬರಿಗೆ ಅಲ್ಲ, ಜಿಲ್ಲೆಯಲ್ಲಿ ಯಾವುದೇ ನೌಕರರ ಪರವಾಗಿ ಅದನ್ನು ಧ್ವನಿ ಎತ್ತೀವಿ. ನಾವು ನೌಕರರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ, ಪೌರ ಕಾರ್ಮಿಕರು ಇವತ್ತಿನ ಅವ್ರಿಗೆ 3 ದಿನಕ್ಕಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಅವರನ್ನು FIR ಮಾಡಿದೆವು ಅಂದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಮೊನ್ನೆ ತಹಸೀಲ್ದಾರ್ ಮುಖಾಂತರ ಮನವಿ ಮಾಡ್ತೇನೆ. ಧಿಕ್ಕಾರ ಧಿಕ್ಕಾರ. ಸುಡ್ತೀಯ ಸುಟ್ಟು ನೋಡು, ಆಮೇಲೆ ಗೊತ್ತಾಗುತ್ತೆ ನಿನಗೆ. ರಾಜೀವ್ ಗೌಡಗೆ, ರಾಜೀವ್ ಗೌಡಗೆ ऊपर धूप पड़ रही है. ಈ ಜಿಲ್ಲೆಯಲ್ಲಿ ಇದುವರೆಗೂ ಕಂಡಂತ ಯಾವತ್ತೂ ಕಂಡರಿದಂಥ ಒಂದು ಘಟನೆ ಇಲ್ಲಿ ಪಕ್ಕದ ತಾಲೂಕಿನಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಒಬ್ಬ ಕಿಡಿಗೇಡಿ
ಕಿಡಿಗೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಿಸ್ಟರ್ ರಾಜುಗೌಡ, ನೀನು ಸುಟ್ಟಾಕ್ತಿ ಅಂತ ಹೇಳ್ತಿದೆಯಲ್ಲ, ನಿನಗೆ ತಾಕತ್ತಿದ್ರೆ ಸುಟ್ಟಾಕೋ. ಬರಲಿ. ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದಾಗ ಸ್ವಲ್ಪ ನಾಲ್ಗೆ ಹತೋಟಿಯಲ್ಲಿ ಇಟ್ಕೊಂಡು ಮಾತಾಡೋ. ಸುಟ್ಟಾಕ್ಲಿಕ್ಕೆ ನಿಮ್ಮ ಮನೆ ಆಳಲ್ಲ, ಕೆಲಸದವರಲ್ಲ, ಸರ್ಕಾರಿ ನೌಕರರು. ನೆನ್ಪಿಟ್ಕೋ, ನಮಗೂ ಸಹ ಎಲ್ಲ ರೀತಿ ಇದೆ. ಒಬ್ಬ ಹೆಣ್ಮಗಳನ್ನ ಮಾತಾಡಬೇಕಾದ್ರೆ ಮೊದಲು ತಲೆಯಲ್ಲಿ ಜ್ಞಾನ ಇರಬೇಕು, ನಾಲ್ಗೆ ಬಿಗಿ ಇಡಬೇಕು. ನೀನು ಜೇನುಗೂಡು ಕೈ ಹಾಕಿದೀಯಾ, ಪೌರ ಕಾರ್ಮಿಕರಿಂದ ಹಿಡಿದು ಸಿಡ್ದು ಹೇಳಿದ್ರೆ ಏನಾಗುತ್ತೆ ಅಂತ ನಿನಗೆ ಇದನ್ನು ಅರಿವು ಮೂಡಿಸ್ತೀವಿ. ಇದು ಶಾಂಪಲ್ ಅಷ್ಟೇ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈ ಕೂಡಲೇ ನೀವು ಬಂದು ಕ್ಷಮೆ ಯಾಚಿಸಬೇಕು ಬಹಿರಂಗವಾಗಿ. ಅದೇ ರೀತಿ ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಆ ಕಿಡಿಗೇಡಿ ರಾಜುಗೌಡನ್ನ ಬಂಧಿಸಬೇಕು. ಪ್ರಾಣ ಬೆದರಿಕೆ ಹಾಕಿರೋಂಥ ಅಮೃತ ಗೌಡ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಕೂಡಲೇ ಸರ್ಕಾರ ಅವ್ರ ಬೆನ್ನಿಗೆ ನಿಂತ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಜಿಲ್ಲಾ ಉಸ್ತುವಾರಿ ಸಚಿವರಲ್ಲೂ ಸಹ ನಾನು ಗೌರವವಾಗಿ ಮನವಿ ಮಾಡ್ತೇನೆ. ನೋಡಿ ಸರ್, ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಸರಿಯಿಲ್ಲ. ದಯವಿಟ್ಟು ಅವರನ್ನು ಸರ್ಕಾರ, ನಮ್ಮ ಅಧಿಕಾರಿಗಳ ಒಂದು ಸಪೋರ್ಟ್ಗೆ ಬರಬೇಕು. ಅದೇ ರೀತಿಯಾಗಿ ಒಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ನ, ಒಬ್ಬ ದಲಿತ ಹೆಲ್ತ್ ಇನ್ಸ್ಪೆಕ್ಟರ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಸೂಳೆ ಮಗ ಅಂತೆಲ್ಲ ಮಾತಾಡಿರುವಂಥ ರಾಜುಗೌಡನ್ನ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು, FIR ಮಾಡಿಸ್ಬೇಕು, ಗಡೀಪಾರು ಮಾಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೇವೆ. ಇದನ್ನು ಮಾಡಲೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡೋದನ್ನು ನಿಲ್ಲಿಸ್ತೀವಿ, ಸ್ಥಗಿತಗೊಳಿಸ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಮಿಸ್ಟರ್ ರಾಜುಗೌಡ, ನಿನಗೆ ತಾಕತ್ತಿದ್ರೆ ಸುಟ್ಟಾಕೋ ಹೆಣ್ಮಗಳನ್ನ, ನಾವು ನೋಡ್ತೇವೆ. ಉದ್ಯೋಗ ಬಿಡೋಕ್ಕೂ ಸರಿ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ದಿನ ಏನು ಪಕ್ಕದ ತಾಲೂಕಿನ ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಿಗೆ ಏನು ಒಂದು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಅದೇ ರೀತಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಈ ದಿನ ಚಿಂತಾಮಣಿ ತಾಲೂಕಿನ ಚಿಂತಾಮಣಿ ನಗರಸಭೆಯ ಎಲ್ಲ ನೌಕರರು, ಪೌರಾಯುಕ್ತರಿಂದ ಹಿಡಿದು ಪೌರ ಕಾರ್ಮಿಕರಿಗೆ ಎಲ್ಲರೂ ಕೂಡ ಒತ್ತಾಯಗೊಂಡು ಈ ಒಂದು ಏನು ಅಗೌರವವನ್ನು ಸೂಚಿಸಿದ್ದಾರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದರ ವಿರುದ್ಧ ಏನು ಕ್ರಮ ಆಗಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ನಮಗೆ ಈ ದಿನ ಇದೊಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಪಡುವಂಥ ವಿಚಾರ ಏನು, ಎಲ್ಲ ಸರ್ಕಾರಿ ನೌಕರರು ನಾವು ಕೂಡ ಮೊದಲನೇದಾಗಿ ನಿಮ್ಮ ಥರನೇ ಸಮಾಜದಲ್ಲಿ ಸಾರ್ವಜನಿಕರೇ ನಾವು ಮೊದಲನೇದಾಗಿ, ನಂತರ ನಾವು ಸರ್ಕಾರಿ ನೌಕರರಾಗಿರ್ತೀವಿ. ನಮಗೂ ಕೂಡ ಕುಟುಂಬಗಳಿರುತ್ತೆ, ನಮಗೂ ಕೂಡ ಪರ್ಸ್ನಲ್ ಲೈಫ್ ಅನ್ನೋದು ಇರುತ್ತೆ. ನೀವು ಮಾತಾಡೋವಂಥದ್ದು ಮೀಡಿಯಾ ಮುಂದೆ ಎಲ್ಲರಿಗೂ ತುಂಬ ಏನೋ ಎಂಟರ್ಟೈನಿಂಗ್ ಆಗಿರ್ಬೋದೇ ಹೊರತು, ಅದರಿಂದ ಅದ್ರ ಹಿಂದ್ಗಡೆ ಇರೋವಂಥ ಯಾವ ನೌಕರರನ್ನ ನೀವು ಬೈತೀರಾ ಅಥವಾ ಯಾವ ನೌಕರರ ಬಗ್ಗೆ ನೀವು ಹಗುರವಾಗಿ ಮಾತಾಡ್ತೀರಾ, ಅವ್ರ ಹಿಂದ್ಗಡೆನೂ ಒಂದು ಸಮಾಜ ಇರುತ್ತೆ, ಅವ್ರ ಹಿಂದ್ಗಡೆನೂ ಒಂದು ಕುಟುಂಬ ಇರುತ್ತೆ, ಅವ್ರದ್ದು ಕೂಡ ನೋವು ನಲುವುಗಳಿರ್ತವೆ. ಇದನ್ನೆಲ್ಲ ನಾವು ಮನಗಂಡು ಸಮಾಜದಲ್ಲಿ ಯಾರ ವಿರುದ್ಧ ಆದರೂ ಆಗಿರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಯಾರು ಸರ್ಕಾರಿ ನೌಕರರೇ ಅಂತಲೇ ಹೇಳ್ತೀವಿ, ಯಾರ ವಿರುದ್ಧ ಆದರೂ ನಾವು ಮಾತಾಡಬೇಕಾದ್ರೆ ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಆಚೆಯವ್ರಿಗೆ ಏನು ನಾವು ಮಾತಾಡ್ತಾ ಇದ್ರಿಂದ ಅದರಿಂದ ಅವ್ರ ಕುಟುಂಬಕ್ಕೆ ಏನು ತೊಂದರೆ ಆಗುತ್ತೆ ಅಥವಾ ಕುಟುಂಬಕ್ಕೆ ಏನು ನೋವಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಅರಿತುಕೊಂಡು ನಾವು ಮಾತಾಡೋದ್ರಿಂದ ಇಂಥ ಒಂದು ಅಚಾತುರ್ಯಗಳು, ಈ ಥರ ಒಂದು ವಿಚಾರಗಳು ಇರ್ತವೆ ಅನ್ನೋದು ನನ್ನ ಭಾವನೆ. ದಯವಿಟ್ಟು ನಾನು ಪತ್ರಿಕಾ ಮುಖಾಂತರ ಕೂಡ ಚಿಂತಾಮಣಿ ತಾಲೂಕಲ್ಲೂ ಕೂಡ ಎಲ್ರಿಗೂ ಇದೇ ನಾವು ಹೇಳೋವಂಥದ್ದು, ನಾವು ಸರ್ಕಾರಿ ನೌಕರರಾದ ಮುಂಚೆ ಸಮಾಜದಲ್ಲಿ ನಾವು ಕೂಡ ಒಂದು ಭಾಗ, ನಂತರನೇ ನಾವು ಸರ್ಕಾರಿ ನೌಕರರಾಗಿರೋವಂಥದ್ದು. ಹಾಗಾಗಿ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತೀವಿ, ಸಮಾಜಮುಖಿಯಾಗಿ ಸಾರ್ವಜನಿಕರ ಸೇವೆ ಸಲ್ಲಿಸೋದಕ್ಕೆ ನಾವು ಇರೋದು. ಪ್ರೀತಿ ಗೌರವದಿಂದ ನಾವು ಸೇವೆ ಸಲ್ಲಿಸ್ತೀವಿ. ಪ್ರೀತಿ ಗೌರವದಿಂದ ನೀವು ನಡ್ಕೊಳ್ಳಿ ಅಂತ ಈ ಮೂಲಕ ನಾನು ಹೇಳ್ತಾ ನಾನು ಮಾತನಾಡ್ತೀನಿ.